ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖನ ಆರಿ ಎಂಬ್ರಾಯ್ಡ್ರಿ. ಇವತ್ತು ನಾನು ನಿನ್ನೆ ಚೈನ್ ಸ್ಟಿಚ್ನ ಸಿಲ್ಕ್ ಥ್ರೆಡಲ್ಲಿ ಹೇಗೆ ಹಾಕೋದು ಅಂತ ತೋರಿಸಿದೆ. ಇನ್ನರ್ ಸ್ಟಿಚ್ ಅಂತ ಅಂದರೆ ಡಬಲ್ ಕಲರ್ನ ಯೂಸ್ ಮಾಡಿ ಹೇಗೆ ನಾವು ಡಿಸೈನ್ನ ಮಾಡ್ಬೋದು, ಚೈನ್ ಸ್ಟಿಚ್ನ ಹಾಕ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಡಬಲ್ ಕಲರ್ ತೊಗೊಂಡಿದ್ದೀನಿ. ಈ ಕಲರ್ದು 2 ದಾರ, ಈ ಕಲರ್ದು 2 ದಾರ ತೊಗೊಂಡಿದ್ದೀನಿ. ವರ್ಕ್ನ ನಾನು ಹೇಗೆ ಹಾಕೋದು ಅಂತ ಒಂದು ಸಿಂಪಲಾಗಿ ಡಿಸೈನ್ ಬುಟ್ಟ ಬರ್ಕೊಂಡಿದ್ದೀನಿ. ಇದಕ್ಕೆ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ದಾರನ ನೀವು 2 ಎಳೆಯಾಗಿ ತಗೋಬೋದು. ನೋಡಿ, ಇವಾಗ ಇಲ್ಲಿಂದನೇ ತಗೊಳ್ತೀನಿ. ನೋಡಿ, 2 ಎಳೆ ದಾರ ತಗೊಂಡ ಅದರೊಳಗೆ ಈ ಥರ ಹಾಕೊಳ್ತಾ ಹೋಗ್ತೀನಿ. ಇದು ನಾರ್ಮಲ್ ಚೈನ್ ಸ್ಟಿಚ್ಚು. ಇವಾಗ ಲಾಕ್ ಆಗ್ತದೆ. ಇದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ, 2 ಎಳೆ ದಾರ ತೊಗೊಂಡಿದ್ದೀನಿ. ಇನ್ನರ್ ಸ್ಟಿಚ್ ಅಂದರೆ ಇದೇನು ಹಾಕಿದ್ದೀವಲ್ಲ ಇದ್ರ ಮಿಡಲಿಗೆ ನಾವು ಹಾಕೋಂತ ಹೋಗಬೇಕು. ತೋರಿಸ್ತೀನಿ ಹೇಗಂತ. ನೋಡಿ, ತೊಗೊಂಡಿದ್ದು ಕೆಳಗಿಂದ ಈ ಥರ ದಾರ ತೊಗೊಂಡು ಇವಾಗ ಏನು ಮಿಡಲಿಗೆ ಹಾಕಿದ್ದೀವಲ್ವ ಈ ಮಿಡಲಿಗೆ ಹಾಕೊತ ಹೋಗಬೇಕು. ಇವಾಗ ಇಲ್ಲೊಂದು ಚೈನ್ ಸ್ಟಿಚ್ ಹಾಕಿದ್ದೀವಲ್ಲ, ಚೈನ್ ಸ್ಟಿಚ್ ಮಿಡಲ್ಗೆ ಈ ಥರ ಹಾಕೊಳ್ತಾ ಹೋಗಬೇಕು. ಈ ಥರ ಚೈನ್ ಸ್ಟಿಚ್ ಏನು ಹಾಕಿದ್ದೀವಲ್ವ ಅದ್ರ ಮಿಡಲಿಗೆ ಈ ಥರ ಹಾಕೊಳ್ತಾ ಹೋಗಬೇಕು. ಏನು ಚೈನ್ ಸ್ಟಿಚ್ ಹಾಕಿದ್ದೀವಲ್ವ ಅದ್ರ ಮಿಡಲಿಗೆ ಮೇಲಿಂದ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಈ ಥರ ಈ ಥರ. ಈಗ ಪಿಂಕ್ ಕಲರು ಕೂಡ ಕಾಣಿಸ್ತದೆ, ಪರ್ಪಲ್ ಕಲರು ಕೂಡ ಕಾಣಿಸ್ತದೆ. ಈ ಥರ ತೋರಿಸ್ತೀನಿ ನೋಡಿ. ಇದನ್ನೇ ನಾವು ಇನ್ನರ್ ಸ್ಟಿಚ್ ಅಂತ ಕರಿತೀವಿ. ಚೈನ್ ಸ್ಟಿಚ್ ಮೇಲೆ ಇನ್ನೊಂದು ಲೇಯರು ಚೈನ್ ಸ್ಟಿಚ್ಚು, ಆ ಚೈನ್ ಸ್ಟಿಚ್ ಏನು ಹಾಕಿದ್ದೀವಲ್ವ ಅದ್ರ ಮಿಡಲ್ಲಿಗೆ ಹಾಕೊಳ್ತಾ ಹೋಗಬೇಕು. ಇದನ್ನೇ ನಾವು ಇನ್ನರ್ ಸ್ಟಿಚ್ ಅಂತ ಕರಿತೀವಿ. ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಅರ್ಥ ಆಗಿದೆ ಹೇಗೆ ಹಾಕಿದ್ದೀನಿ ಅಂತ. ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊತೀನಿ.
ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.